ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕೋರ ಬಂದಿರೋ ಒಂದು ಹೊಸ ಜೊತೆ ಒಂದು ಸ್ಪೆಷಲ್ ವಿಡಿಯೋ ಜೊತೆ. ಯಾಕೆ ಸ್ಪೆಷಲ್ ಹೇಳ್ತೀನಿ ಅಂತಂದ್ರೆ, ಇನ್ನೂವರೆಗೆ ನಮ್ಮ ಚಾನಲ್ ಅಲ್ಲಿ ನಾನು ಈ ಕಾನ್ಸೆಪ್ಟ್ ಬಗ್ಗೆ, ಈ ವಿಷಯದ ಬಗ್ಗೆ ನಾನು ಮಾಡೇ ಇರ್ಲಿಲ್ಲ, ಸಬ್ಜೆಕ್ಟ್ ಬಗ್ಗೆ ವಿಡಿಯೋನೇ ಮಾಡಿರ್ಲಿಲ್ಲ. ಅಂತ ಒಂದು ವಿಶೇಷ ವಿಡಿಯೋ ತಗೊಂಡ್ಬಂದಿದ್ದೀನಿ. ನಂಬರ್ 1. ನಂಬರ್ 2 ಬಂದ್ಬಿಟ್ಟು ಇದೊಂದು ಮಹಿಳೆಯರಿಗೆ ಮೀಸಲಾಗಿರುವಂತಹ ವಿಡಿಯೋ ಅಂತ ಹೇಳ್ಬೋದು, ಲೇಡೀಸ್ಗೆ ಸ್ಪೆಷಲ್ ಅಂತ ಹೇಳ್ಬೋದು. ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವೇ ನೋಡ್ತಾ ಇದ್ರಲ್ಲ ವೀಕ್ಷಕರು, ಓಕೆ ನಿಮ್ಗೆ ಇಷ್ಟ ಇದ್ರೆ ನೀವು ನೋಡಿ, ಕಂಟಿನ್ಯೂ ಮಾಡಿ, ಏನ್ ತೊಂದರೆ ಇಲ್ಲ. ಆದ್ರೆ ಲೇಡೀಸ್ಗೆ, ನಿಮ್ಮ ಅಮ್ಮ ಇರ್ಬೋದು, ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಅಕ್ಕ ತಂಗಿ ಕಸಿನ್ಸ್ ಯಾರೇ ಇರ್ಬೋದು, ಅವರಿಗೆ ನಿಮ್ಮ ಹತ್ರ ಇದ್ರೆ ಫೋನ್ ಅನ್ನ ಕೊಡಿ, ಅವ್ರಿಗೆ ಕೊಡಿ, ಅವ್ರು ನೋಡ್ಲಿ. ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲವೇ ದೂರ ಇದ್ರೆ ಅಂದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮಾಡಿಬಿಡಿ. ಲೇಡೀಸ್ ಜೊತೆ ಶೇರ್ ಮಾಡಲೇಬೇಕು, ಅಷ್ಟೊಂದು ಇಂಪಾರ್ಟೆಂಟ್ ವಿಡಿಯೋ ಇದಾಗಿದೆ. ಓಕೆ, ಸೊ ಈ ವಿಡಿಯೋನ ನಮ್ಗೆ ತರ್ತಾ ಇರೋಂತರು ತೇಜಸ್ವಿನಿ ಅವರು, ಒಂದು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಆಗಿರುವಂತಹ ತೇಜಸ್ವಿನಿ ಅವರು. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ತೇಜಸ್ವಿನಿ ಅವರೇ. ಮೇಡಮ್, ಈಗ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನೀವು ಈ ವಿಡಿಯೋನ ಏನಕ್ಕೆ ತರ್ತಾ ಇದ್ದೀರಾ, ನಿಮ್ಮ ಮೋಟಿವ್ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಓಕೆ, ನಮಸ್ತೆ ಕನ್ನಡ ಜನತೆಗೆ. ಸೊ ನಾನು ತೇಜಸ್ವಿನಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಸೊ ನನ್ ಕನ್ಸೆಪ್ಟ್ ಅಥವಾ ನನ್ ಮೋಟಿವ್ ಏನು ಅಂತಂದ್ರೆ, ಎಲ್ಲೋ ಕುತ್ಕೊಂಡಿರ್ತಾರೆ, ತುಂಬಾ ಏನಂತಾರೆ, ಮೇಕಪ್ ಮಾಡಿಸ್ಕೋಬೇಕು, ಮೇಕಪ್ ನಾನ್ ರೆಡಿ ಆಗ್ಬೇಕು, ನಾನ್ ಚೆನ್ನಾಗಿ ಕಾಣಿಸ್ಬೇಕು, ನಾನ್ ಚೆನ್ನಾಗಿದ್ದೀನಿ, ಇನ್ನೊಂದ್ ಸ್ವಲ್ಪ ನಾನು ಎನ್ಹಾನ್ಸ್ ಆಗ್ಬೇಕು, ಇನ್ನೊಂದ್ ಸ್ವಲ್ಪ ನಾನು ಸುಂದರವಾಗಿ ಕಾಣಿಸ್ಬೇಕು, ಆಮೇಲೆ ನನ್ಗೂ ಚೆನ್ನಾಗಿ ಕಾಣಿಸ್ಬೇಕಂತ ಆಸೆ ಇದೆ. ನಾನು ಒಂದು ಪಾರ್ಲರ್ಗೆ ಹೋಗ್ತಾ ಇದೀನಿ, ಮಾಡ್ತಾ ಇದೀನಿ, ಅಲ್ಲಿ ತುಂಬಾ ರೇಟ್ ಹೇಳ್ತಾರೆ, ಒಂದು 5,000 ಹೇಳ್ತಾರೆ, 10,000 ಹೇಳ್ತಾರೆ. ಅಯ್ಯೋ ನನಗೆ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲ, ಮನೇಲಿ ಅಫೋರ್ಡ್ ಮಾಡ್ತಾ ಇಲ್ಲ, ಹುಡುಗನ್ ಕಡೆಯವ್ರು ಬಿಡ್ತಾ ಇಲ್ಲ ನನ್ಗೆ ಮದ್ವೆ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಅಂತೆಲ್ಲ. ನಿಮ್ದೇ ಆದಂತ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಏನಿರುತ್ತೆ ಹುಡುಗಿರ್ಗೆ, ಎಲ್ಲಾ ಫ್ಯಾಕ್ಟರ್ಸ್ಗೂ ಒಂದು ಫುಲ್ ಸ್ಟಾಪ್ ಅಂತ ನೀವು ಅನ್ಕೋಬಹುದು. ಅಂಡ್ ನಿಮ್ಗೆ ಈ ಪ್ರಾಡಕ್ಟ್ ಅಥವಾ ಈ ಒಂದು ಇಂಡಸ್ಟ್ರಿ, ಇದೊಂದು ಮೇಕಪ್ ಅನ್ನೋದೇನ್ ದೊಡ್ಡ ವಿಷಯ ಅಂತ, ಅಥವಾ ಇದನ್ನ ಸೆಲೆಬ್ರಿಟಿಗಳು ಮಾತ್ರ ಮೀಸಲು ಅಂತ, ಅಥವಾ ನಮ್ಗ ಆಗದೇ ಇಲ್ಲ, ನಾನು ಇವಾಗ ಮದುಮಗಳೇ ಆಗ್ತೀನಿ ಆದ್ರೂ ನಂಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ನನ್ಗೆ ಹೆಂಗಿದೆ ಅದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡೋಣ ಅಂತ. ಯೂಶುವಲಿ ಹಂಗೆ ಆಗುತ್ತೆ ಮೇಡಮ್, ಎಷ್ಟೋ ಜನ ಅಡ್ಜಸ್ಟ್ ಮಾಡ್ಕೊಂತಾರೆ, ಇರೋದ್ ಮೇಕಪ್ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂತಾರೆ. ಕರೆಕ್ಟ್. ನಾವು ಎಲ್ಲ ಎಷ್ಟೊಂದು ವಿಷಯಕ್ಕೆ ಹೆಣ್ಮಕ್ಳು ಯೂಶುವಲಿ ಕಾಂಪ್ರಮೈಸ್ ಆಗಿರ್ತೀವಿ ಲೈಫ್ ಅಲ್ಲಿ. ಮೇಕಪ್ ಅನ್ನೋದು ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋದು ನಾವು ಹುಡ್ತಾನೆ ನಮ್ ಜೊತೆ ಬಂದಿರೋಂತ ಒಂದು ಏನಂತಾರೆ, ಒಂದು ಮನಸ್ಥಿತಿ. ಅದನ್ನ ನಾವು ಖುಷಿಯಿಂದ, ಅದನ್ನ ನಾವು ಏನಂತಾರೆ, ಮನಸ್ಪೂರ್ವಕವಾಗಿ ಇದ್ದಾಗ ಮಾತ್ರ ನಮ್ ಮುಖದಲ್ಲಿ ಆ ಲಕ್ಷಣ, ಕಳೆ ಆಗ್ಲಿ ಬರುತ್ತೆ. ಮೇಕಪ್ ಇಂದ ಬರಲ್ಲ. ಆಕ್ಚುಲಿ ನಾವು ಒಳಗಡೆಯಿಂದ ಖುಷಿ ಇರೋದ್ರಿಂದ ಅದ್ ಬರುತ್ತೆ. ಮೇಕಪ್ ಏನ್ ಮಾಡತ್ತೆ, ನಿಮ್ ಖುಷಿನ, ನೀವ್ ಒಳಗಡೆಯಿಂದ ಇರೋ ಸಂತೋಷನ ಅದು ಇನ್ನೊಂದ್ ಸ್ವಲ್ಪ ಜನಗಳಿಗೆ ಎಕ್ಸ್ಪೋಸ್ ಆಗುತ್ತೆ. ಅಂದ್ರೆ ನಿಮ್ ಭಾವನೆಗಳು ಈಸಿಯಾಗಿ ವ್ಯಕ್ತಪಡಿಸಕ್ಕೆ ನಿಮ್ಗೆ ತರ ಇರುತ್ತೆ ನಿಮ್ಗೆ. ಅಂಡ್ ನಾನ್ ಅನ್ಕೊಂತಿರೋದೇನು ಅಂತಂದ್ರೆ, ಇವಾಗ ನಾನು ಒಂದ್ ಹಳ್ಳಿ ಊರಲ್ಲಿ ಇದೀನಪ್ಪ, ನಾನು ಹಿಂಗೆ ಕಾಲೇಜ್ ಹೋಗ್ತೀನಿ, ಮನೆಗ್ ಬರ್ತೀನಿ, ನನ್ಗೆ ಆಸೆ ಇದೆ, ನಾನ್ ಮೇಕಪ್ ಮಾಡಿಸ್ಕೋಬೇಕು ಅಂತ ಆಸೆ ಇದೆ, ಬಟ್ ನಂಗೆ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ನಾನು ಈಗ ತಾನೇ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ, ನನ್ನ ಹತ್ರ ಅಷ್ಟೊಂದು ಸೇವಿಂಗ್ಸ್ ಇಲ್ಲ, ನನ್ನ ಹತ್ರ ಇರೋ ಸೇವಿಂಗ್ಸ್ ಅಲ್ಲೇ ನಾನ್ ಮೇಕಪ್ ಮಾಡಿಸ್ಕೋಬಹುದಾ ಅಂದ್ರೆ ಎಸ್, ನೀವು ಮಾಡಿಸ್ಕೋಬಹುದು. ಸಿಂಪಲ್, ಯಾವುದೇ ಮೇಕಪ್ ನಾಗ್ಲಿ ಪ್ರಾಡಕ್ಟ್ಸ್ ಇಂದ, ಅಥವಾ ನೀವ್ ಹೆಂಗಿದಿರೋ ಅದರಿಂದ, ಅಥವಾ ನಾನ್ ಕಪ್ಪಗಿದ್ದೀನಿ, ನನ್ ಮೇಕಪ್ ಹೇಗ್ ಕಾಣಿಸುತ್ತೋ ಏನೋ, ಅಥವಾ ನಾನ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಒಂದು ತುಂಬಾ ಓವರ್ ಬಡ್ಜೆಟೆಡ್ ಅಥವಾ ಲೈಕ್ ಸೊಫಿಸ್ಟಿಕೇಟೆಡ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆರ್ಟಿಸ್ಟ್ ಗಳು, ಐ ರೆಸ್ಪೆಕ್ಟ್ ಬೀಯಿಂಗ್ ಆರ್ಟಿಸ್ಟ್, ನಾನು ಎಲ್ಲಾ ಆರ್ಟಿಸ್ಟ್ ನ ರೆಸ್ಪೆಕ್ಟ್ ಮಾಡ್ತೀನಿ. ಅಂಡ್ ಅವ್ರಿಗೊಂದ್ ಇರುತ್ತೆ, ನಾನ್ ತುಂಬಾ ದೊಡ್ಡ ಇವ್ರ ಹತ್ರನೇ ಹೋಗ್ಬೇಕಾ, ನಾನ್ ಚೆನ್ನಾಗಿ ಕಾಣಿಸ್ಬೇಕು, ನನ್ಗೆ ಅಷ್ಟು ಲೆವೆಲ್ಗೆ ಬೇಕಾ ನನಗೆ ಅಂತ ಇರುತ್ತೆ. ನಥಿಂಗ್ ಲೈಕ್ ದಟ್. ಆತರ ಏನೂ ಇಲ್ಲ. ನೀವು ನಿಮ್ದೇ ಆದಂತಹ ಒಂದು ಸಿಂಪಲ್ ಬಡ್ಜೆಟ್ ಅಲ್ಲಿ ಕೂಡ ನೀವು ಮೇಕಪ್ ಮಾಡಿಸ್ಕೋಬಹುದು. ಆ ತರ ಮೇಕಪ್ ನ ನಿಮ್ವರೆಗೂ ತಲುಪ್ಸಕ್ಕೆ ನಾನ್ ಬಂದಿದ್ದೀನಿ. ಸೊ ನಂದು ಮೋಟಿವ್ ಇಷ್ಟೇ, ನಂದು ಏನು ಇಂಟೆನ್ಷನ್ಸ್ ಇಷ್ಟೇ. ಯಾವ್ದೇ ಹುಡುಗಿ ಚೆನ್ನಾಗಿ ಕಾಣಿಸ್ಬೇಕು, ಮೇಕಪ್ ಮಾಡಿಸ್ಕೋಬೇಕು ಅಂತಂದ್ರೆ ನೀವು ಹೈ ಬಡ್ಜೆಟೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು, ಅಥವಾ ಹೈ ರೇಟೆಡ್ ಮೇಕಪ್ ಆರ್ಟಿಸ್ಟ್ ಹತ್ರನೇ ಹೋಗ್ಬೇಕು ಅಂತ ಏನೂ ಇಲ್ಲ. ನೀವ್ ಎಲ್ಲಾ ರೀತಿ ಬಡ್ಜೆಟೆಡ್ ಪ್ರಾಡಕ್ಟ್ಸ್ ಅಲ್ಲೂ ಮಾಡಿಸ್ಕೋಬಹುದು. ಸುಮಾರು ಜನ ಹುಡುಗಿರ್ ನಮ್ಮ ಹತ್ರ ಕೆಲವೊಂದು ಪ್ರಾಡಕ್ಟ್ ಇದೆ, ನೀವು ಮಾಡ್ಬೋದಾ ಅಂತ ಕೇಳ್ತಾರೆ. ಬಟ್ ನಿಮ್ ಪ್ರಾಡಕ್ಟ್ ಅಲ್ಲಿ ನೀವ್ ಬೇಕಾದಂತ, ನೀವ್ ಎಕ್ಸ್ಪೆಕ್ಟ್ ಮಾಡ್ತಿರೋಂತ ರಿಸಲ್ಟ್ಸ್ ಕೊಡಕ್ ಆಗಲ್ಲ. ನಿಮ್ದು ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿಮ್ದು ಏನ್ ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದರ ಬೇಸಿಸ್ ಮೇಲೆ ನಾನು ಮಾಡೋದಕ್ಕಾಗತ್ತೆ. ಅದನ್ನ ನೀವು ನನ್ನ ಹತ್ರ ಓಪನ್ ಆಗಿ ಡಿಸ್ಕಷನ್ ಮಾಡಬಹುದು, ನನ್ನ ಹತ್ರ ಟ್ರಯಲ್ಸ್ ತಗೋಬಹುದು, ನನ್ನ ಹತ್ರ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್ ನ ಕೇಳಬಹುದು. ಅದ್ರ ಮೇಲೆ ನಾನು ನಿಮಗೆ ವರ್ಕೌಟ್ ಮಾಡ್ಕೊಡ್ಬಹುದು. ನನ್ನ ಇಂಟೆನ್ಷನ್ ಇಷ್ಟೇ, ಯಾವ ಚಿಕ್ಕ ಹಳ್ಳಿ ಹುಡುಗಿ ಇದ್ರು, ಹೇಗೆ ಇದ್ರು, ನೀವು ಸುಂದರವಾಗಿ ಕಾಣಿಸೋಕೆ ಅಥವಾ ನೀವು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಡ್ಜೆಟ್ ಯೋಚನೆ, ನೀವು ಚಿಕ್ಕ ಪುಟ್ಟ ಬಡ್ಜೆಟ್ ಇಟ್ಕೊಂಡು
ನೀವು ಮಾಡಿಸ್ಕೋಬಹುದು. ಅದಕ್ಕೆ ನಾನ್ ರೆಡಿ ಇದ್ದೀನಿ. ಅವ್ರದ್ದು ಸ್ಪೆಷಲ್ ಡೇನ ನಿಮ್ ಸ್ಪೆಷಲ್ ಡೇನ ಇನ್ನೂ ಸ್ಪೆಷಲ್ ಮಾಡಕ್ಕೆ ಮಾಡಿಸ್ಕೋಬಹುದು. ಸಿ ಎಲ್ಲಾ ಹುಡುಗಿರಿಗೆ ಎಲ್ಲಾ ದಿನಾನು ಸ್ಪೆಷಲ್ ಅಂತಾನೆ ಫೀಲ್ ಮಾಡಿ, ಬಿಕಾಸ್ ನಾವು ಹುಡುಗಿಯರು ವಿ ಆರ್ ರಾಕಿಂಗ್. ಸೊ ಎಲ್ಲಾ ಡೇನು ನಮಗ್ ಸ್ಪೆಷಲ್ ಬ್ಯೂಟಿಫುಲ್. ಅದನ್ನ ನೀವು ಇನ್ನೊಂದ್ ಸ್ವಲ್ಪ ಬ್ಯೂಟಿಫುಲ್ ಮಾಡ್ಕೋಬಹುದು. ಅದನ್ನ ನಾನ್ ಮಾಡ್ಕೊಡ್ತೀನಿ ನಿಮ್ಗೆ. ಸೊ ಆ ಮೇಕಪ್ ಇದರಿಂದ ಎನಿಬಡಿ ನೀವ್ ಹೇಳ್ತಾ ಇರೋದು ಯಾರಿಗ್ ಬೇಕಾದ್ರೂ ಕೈಗೆಟುಕೋ ದರದಲ್ಲಿ ನೀವು ಮೇಕಪ್ ಅನ್ನ ತಗೊಂಡ್ಬಂದಿದ್ದೀರಾ. ಡೆಫಿನೆಟ್ಲಿ. ಓಕೆ, ನಿಮ್ಮ ಇಂಟೆನ್ಷನ್ ಅನ್ನ ತೋರಿಸ್ಕೊಟ್ರಿ. ಪ್ರತಿಯೊಬ್ಬರು ಕೂಡ ಮೇಕಪ್ ಅನ್ನ ಅಫೋರ್ಡ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇವಾಗ ನನ್ನ ಕ್ವಶನ್ ಏನಂತಂದ್ರೆ, ಮೇಕಪ್ ಅಂದ್ರೆ ಯಾವ್ಯಾವ ರೀತಿ ವೇರಿಯೇಷನ್ಸ್ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಕೆ, ಮೇಕಪ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲುಕ್ ಇರುತ್ತೆ. ಈಗ ಹುಡುಗಿರ್ಗೆಲ್ಲ ದೇ ಆರ್ ವೆರಿ ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ಈ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಿಂದ ಆಗ್ಲಿ, ಆಮೇಲೆ ಆಚೆ ಬರ್ತಿರೋ ಸೀರಿಯಲ್ ಆಕ್ಟರ್ಸ್ ಅವ್ರ ಪೋಸಸ್ ಅವ್ರದ್ದು ಏನ್ ದ ವೇ ಅವ್ರು ಬರ್ತಾ ಇದಾರಲ್ಲ ಆಚೆ. ಸೊ ಎಲ್ಲಾ ಮನೆಗಳಲ್ಲಿ ಸೀರಿಯಲ್ಸ್ ಇರೋದ್ರಿಂದ, ಎಲ್ಲಾ ಮನೆಗಳಲ್ಲಿ ಎಂಟರ್ಟೈನ್ಮೆಂಟ್ ಈಗ ಇರೋದ್ರಿಂದ, ಸೊ ಎಲ್ಲಾ ಹುಡುಗಿರ್ಗೆ ಗೊತ್ತಿದೆ ಯಾವ ತರ ಲುಕ್ಸ್ ಇರುತ್ತೆ ಅಂತ. ಬಟ್ ಸ್ಟಿಲ್ ನಿಮ್ಗೆ ಬ್ರೈಡಲ್ ಲುಕ್ಸ್ ಇರುತ್ತೆ, ಆಮೇಲೆ ಇವು ಎಲ್ಲ ವೆಡ್ಡಿಂಗ್ ಲುಕ್ಸ್ ಇರುತ್ತೆ. ಲುಕ್ಸ್ ಅಲ್ಲಿ ಪ್ರೀ ವೆಡ್ಡಿಂಗ್ ಇರುತ್ತೆ, ಪೋಸ್ಟ್ ವೆಡ್ಡಿಂಗ್ ಇರುತ್ತೆ, ಅಂಡ್ ನಿಮಗೆ ಮೋರ್ ಓವರ್ ಸಿಂಪಲ್ ಲುಕ್ಸ್ ಬರುತ್ತೆ. ಅಂದ್ರೆ ಅಕೇಶನಲ್ ಲುಕ್ಸ್ ಅಂತ ಹೇಳ್ತೀವಿ. ಯಾವ್ದೋ ಎಂಗೇಜ್ಮೆಂಟ್ ಪಾರ್ಟಿ ಹೋಗ್ತಾ ಇರ್ತೀವಿ, ಯಾವ್ದು ರಿಸೆಪ್ಷನ್ ಪಾರ್ಟಿ ಹೋಗ್ತಾ ಇರ್ತೀವಿ. ಆಮೇಲೆ ನಾವು ಚಿಕ್ಕ ಪುಟ್ಟ ಇವಾಗ ನಾನು ಆಫೀಸ್ ಇಂದ ಆಚೆ ಬರ್ತಾ ಇದೀನಿ, ನನ್ಗೆ ನೆಕ್ಸ್ಟ್ 1 2 hours ಅಲ್ಲಿ ಹೋಗ್ಬೇಕು, ಆಚೆ ಹೋಗ್ಬೇಕು ಅಂತ ಇರುತ್ತೆ. ಆ ಟೈಮ್ ಅಲ್ಲಿ ನಿಮ್ಗೆ ಸಿಂಪಲ್ ಲುಕ್ಸ್ ಬೇಕಾಗಿರುತ್ತೆ. ಎಲ್ಲಾ ತರದ ಲುಕ್ಸ್ ನಿಮ್ ಮೇಕಪ್, ಕ್ಯಾಶುಯಲ್, ಎಲ್ಲ ಬ್ರೈಡಲ್ ಲುಕ್ಸ್, ಆಮೇಲೆ ನಿಮ್ಗೆ ಹ್ಯಾಲೋವಿನ್ ಲುಕ್ಸ್ ಅಂತೆಲ್ಲ ಬರ್ತಾ ಇದೆ ಇವಾಗ. ಪಾರ್ಟಿ ಲುಕ್ಸ್, ಹ್ಯಾಲೋವಿನ್ ಲುಕ್ಸ್, ಆಮೇಲೆ ನಿಮ್ಗೆ ಏನು ಕಾಲೇಜ್ ಪಾರ್ಟಿ ಲುಕ್. ಬಿಕಾಸ್ ಕಾಲೇಜಲ್ಲಿ ನೀವು ತೀರಾ ಓವರ್ ಪಾರ್ಟಿ ಕೈಂಡ್ ಆಫ್ ಇರಕ್ಕಾಗಲ್ಲ, ತೀರಾ ಟ್ರೆಡಿಷನಲ್ ಇರಕ್ಕಾಗಲ್ಲ. ಸೊ ಇನ್ ಬಿಟ್ವೀನ್ ಲುಕ್ಸ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಶೇಡ್ಸ್ ಆಫ್ ಮೇಕಪ್ಸ್ ಬರುತ್ತೆ. ಇದೇ ತರ ಮೇಕಪ್ ಅದೇ ತರ ಮೇಕಪ್ ಅಂತ ಏನಿರಲ್ಲ. ಮೇಕಪ್ ಇಟ್ ಸೆಲ್ಫ್ ಇಸ್ ಕಸ್ಟಮೈಸ್ ಅಂತ ಹೇಳ್ತೀವಿ ನಾವು. ತುಂಬಾ ಕಸ್ಟಮೈಸ್ಡ್ ಆಗಿರುತ್ತೆ. ಯಾವ ತರ ನಿಮ್ಗೆ ಲುಕ್ ಬೇಕು ಆ ತರ ನೀವು ಕಸ್ಟಮೈಸ್ ಮಾಡಬಹುದು. ನೀವು ಹೇಳ್ತಾ 100% ಕಸ್ಟಮೈಸ್ ಮಾಡಬಹುದು. 100% ಕಸ್ಟಮೈಸ್. ಸೊ ಈ ರೀತಿ ವೆರೈಟೀಸ್ ಆಫ್ ಮೇಕಪ್ ಗಳನ್ನ ನಾವು ಮಾಡಬಹುದು ಅಲ್ವಾ? ನೀವು ಮಾಡ್ಕೊಡ್ತೀರಾ? ಎಸ್, ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ. ಪ್ರತಿಯೊಂದನ್ನು ಮಾಡ್ತೀರಾ ಅಂತ ಹೇಳ್ಬೋದು. ಅದು ಕೂಡ ಬಜೆಟೆಡ್ ಬಜೆಟ್ ಅಲ್ಲಿ ಅವ್ರ ಬಜೆಟ್ ಅಲ್ಲಿ ಅವ್ರಿಗೆ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಅವ್ರಿಗೆ ಯಾವ ಲುಕ್ ಬೇಕೋ ಆ ಲುಕ್ ನಾವು ಮಾಡ್ಕೊಡ್ತೀವಿ. ನೋಡೋದಲ್ಲ ವೀಕ್ಷಕರೇ, ಪ್ರತಿಯೊಂದು ವೆರೈಟೀಸ್ ಕೂಡ ಅವೈಲೇಬಲ್ ಇದೆ. ಇವಾಗ ನೆಕ್ಸ್ಟ್ ಮೇಡಮ್ ನಾನು ನಿಮ್ಗೆ ಕೇಳುವಂತದ್ದು, ಈ ಪ್ರಾಡಕ್ಟ್ಸ್ ಗಳೇನಿದೆ ಎಷ್ಟು ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ? ಪ್ರೈಸ್ ತುಂಬಾ ವೀಕ್ಷಕರಿಗೆ ತುಂಬಾ ಪ್ರೈಸ್ ಮೈಂಡೆಡ್ ಇರ್ತಾರೆ. ಎಷ್ಟು ಪ್ರೈಸ್ ಆಗುತ್ತೆ ಪ್ರಾಡಕ್ಟ್ ಗಳು? ನೆಕ್ಸ್ಟ್ ಬರುವಂತದ್ದು ಮೇಡಮ್ ಆರ್ಟಿಸ್ಟ್ ಚಾರ್ಜಸ್ ಇರುತ್ತೆ ಅಲ್ವಾ? ಅದು ಕೂಡ ಒಂದು ತುಂಬಾ ಇದನ್ನೇ ಇರುತ್ತೆ ಹೊರಗಡೆ ನಾವು ನೋಡಿದಾಗ. ಸೊ ನನ್ನ ಕ್ವಶನ್ ಏನಂತಂದ್ರೆ, ಪ್ರಾಡಕ್ಟ್ ಗಳು ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗ್ತವೆ, ಯಾವ ರೇಂಜ್ ವರೆಗೆ ಇದೆ? ಮೇಕಪ್ ಆರ್ಟಿಸ್ಟ್ ಚಾರ್ಜಸ್ ಎಷ್ಟಾಗುತ್ತೆ? ಅದು ಕೂಡ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ, ಯಾವ ರೇಂಜ್ ವರೆಗೆ ಇದೆ ಮೇಡಮ್? ಓಕೆ, ಈಗ ನಾನು ಬೇಸಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿದೆ, ಬಡ್ಜೆಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳಿದೆ, ಮಿನಿಮಮ್ ಪ್ರಾಡಕ್ಟ್ಸ್ ಅಂತ ಹೇಳಿದೆ. ಯಾವ ತರ ಬಡ್ಜೆಟೆಡ್ ಪ್ರಾಡಕ್ಟ್ಸ್, ಯಾವ ತರ ಮಿನಿಮಮ್ ಪ್ರಾಡಕ್ಟ್ಸ್ ಅಂತ ಈಗ ನೋಡೋಣ. ನನ್ನ ಹತ್ರ ಎಲ್ಲಾ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ ಆಲ್ರೆಡಿ. ಸೊ ನಿಮ್ಗೆ ಟು ಸ್ಟಾರ್ಟ್ ವಿತ್ ನಮ್ಗೆ ಹೇಳ್ಬೋದು, ಒಂದು 400-500 rupees ಬಡ್ಜೆಟ್ ಅಲ್ಲಿ ನಿಮ್ಗೆ ಬೇಕು ಅಂತಂದ್ರೆ ಮೇಬ್ಲಿನ್ ಅವ್ರದ್ದು ಫಿಟ್ ಮೀ ಅಂತ ಬರುತ್ತೆ ಪ್ರಾಡಕ್ಟ್. ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ತುಂಬಾ ಬಡ್ಜೆಟ್ ಫ್ರೆಂಡ್ಲಿ ಅಂಡ್ ರಿಯಲಿ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮ್ ಬಡ್ಜೆಟ್ ಅಲ್ಲಿ ಹೈ ಎಂಡ್ ಪ್ರಾಡಕ್ಟ್ ಬೇಕು ನಮ್ಗೆ, ಅದರಲ್ಲಿ ರೇಂಜಸ್ ಬೇಕು ಅಂತಂದ್ರೂ ಸಿಗುತ್ತೆ. ನಮ್ಮ ಇದರಲ್ಲಿ ಡರ್ಮಾ ಪ್ರಾಡಕ್ಟ್ ಅಂತ ಬರುತ್ತೆ, ಕ್ರೈಲೋನ್ ಅಲ್ಲಿ ಡರ್ಮಾ ಅಂತ ಬರುತ್ತೆ. ಅದು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ತುಂಬಾ ಡಿಫ್ರೆಂಟ್ ಶೇಡ್ಸ್ ಬರುತ್ತೆ ಅದರಲ್ಲಿ. ಇದೆಲ್ಲ ನೀವು ಕನ್ಸೀಲರ್ ತರ ಯೂಸ್ ಮಾಡಬಹುದು. ಆಮೇಲೆ ಫೌಂಡೇಶನ್ಸ್ ಬರುತ್ತೆ. ಫೌಂಡೇಶನ್ಸ್ ಅಷ್ಟೇ ನೀವು ಕ್ರೈಲೋನ್ ಅಲ್ಲೂ ಯೂಸ್ ಮಾಡಬಹುದು. ಇದು ನಿಮ್ಗೆ ತುಂಬಾ ಬಡ್ಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಅದೇ ತರ ನಿಮ್ಗೆ ಟಾರ್ಟ್ ಅಂತ ಬರುತ್ತೆ. ಟಾರ್ಟ್ ಇಸ್ ವೆರಿ ಗುಡ್ ಬ್ರ್ಯಾಂಡ್, ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್. ಪ್ಲಸ್ ನಿಮ್ಗೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಸ್ವಲ್ಪ ನಿಮ್ಗೆ ಓವರ್ ಬಡ್ಜೆಟೆಡ್ ಅನ್ಸಬಹುದು. ಬಟ್ ಯಸ್, ಇಟ್ ಈಸ್ ಆಲ್ಸೋ ಅ ಗುಡ್ ಥಿಂಗ್. ಆಮೇಲೆ ಎಸ್ಟೆ ಲಾಡರ್ ಅಂತ ಬರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಫೌಂಡೇಶನ್. ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಇಟ್ ಇಸ್ ಅಗೇನ್ ಬಡ್ಜೆಟೆಡ್, ಅಂದ್ರೆ ಸ್ವಲ್ಪ ಹೈ ಬಡ್ಜೆಟ್ ಪ್ರಾಡಕ್ಟ್. ಸೊ ನಿಮ್ಗೆ ಎಲ್ಲಾ ತರದ ಪ್ರಾಡಕ್ಟ್ ನನ್ನ ಹತ್ರ ಸಿಗುತ್ತೆ. ಅಂಡ್ ಮೋರ್ ಓವರ್ ನಿಮ್ಗೆ ಐ ಶ್ಯಾಡೋಗೆ ಡಿಫ್ರೆಂಟ್ ಪ್ಯಾಲೆಟ್ಸ್ ಇರುತ್ತೆ, ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ನನ್ನ ಹತ್ರ ಎಲ್ಲಾ ತರ ಪ್ಯಾಲೆಟ್ಸ್ ಇದೆ, ಕಲರ್ಸ್ ಇದೆ. ಮೇಜರ್ಲಿ ನಿಮ್ಗೆ ಏನು ಒಂದು ಬಡ್ಜೆಟೆಡ್ ಅಲ್ಲಿ ಬೇಕು, ಓವರ್ ಬಡ್ಜೆಟ್, ಐ ಮೀನ್ ಲೈಕ್ ಹೈ ಪ್ರಾಡಕ್ಟ್ಸ್ ಬೇಕು, ಹೈ ಬಡ್ಜೆಟೆಡ್ ಪ್ರಾಡಕ್ಟ್ಸ್ ಬೇಕು, ಅಥವಾ ನಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದೆ, ಅದೇ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂದ್ರೂ ನನ್ನ ಹತ್ರ ಎಲ್ಲ ಅವೈಲೇಬಲ್ ಇದೆ. ಸೊ ಎನಿ ಟೈಮ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಪ್ರಾಡಕ್ಟ್ಸ್ ಬಗ್ಗೆ ಕಮೆಂಟ್ಸ್ ಅಲ್ಲಿ ನೀವು ಕ್ವೆಶನ್ಸ್ ಕೇಳಬಹುದು. ಯಾವ ತರ ಇನ್ನೂ ನಂಗೆ ಒಂಚೂರು ಡೀಟೇಲ್ ಆಗಿ ಹೇಳಿ ಅಂತ ನಿಮ್ದು ಪರ್ಸನಲ್ ಕ್ವೆಶನ್ಸ್ ನನಗೆ ಥ್ರೂ ಕಮೆಂಟ್ಸ್ ನ ಕೇಳ್ಬೋದು. ನನ್ನ ಇನ್ಸ್ಟಾ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ, ನೀವು ಫಾಲೋ ಮಾಡಿ, ಅಲ್ಲೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಯಾವುದೇ ರೀತಿ ಏನೇ ಕ್ವೆಶನ್ಸ್ ಇದ್ರು ನೀವು ನನ್ನ ರೀಚ್ ಔಟ್ ಮಾಡಬಹುದು. ಮೇಡಮ್, ಪ್ರಾಡಕ್ಟ್ ಬಗ್ಗೆ ನೀವು ಅತಿ ಕ್ವಿಕ್ ಆಗಿ ತಿಳಿಸ್ಕೊಟ್ರಿ. ಇವಾಗ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಆರ್ಟಿಸ್ಟ್ ಕಾಸ್ಟ್ ಎಷ್ಟಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೀರಾ?
ಶೋರ್ ನಾನು ಹೇಳ್ತೀನಿ, ನಾನು ಎಲ್ಲಾ ತರದ ಕಸ್ಟಮರ್ಸ್ ನ ರೀಚ್ ಔಟ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ, ಎಲ್ಲಾ ಚಿಕ್ಕ ಪುಟ್ಟ ಊರಲ್ಲಿರೋರ್ನು ರೀಚ್ ಔಟ್ ಮಾಡಕ್ ಟ್ರೈ ಮಾಡ್ತಿದೀನಿ ಅಂತ ಅಂದ್ರೆ ಅದರ ಅರ್ಥ ನಾನು ಸ್ಕಿನ್ ಟೋನೇ ಚೇಂಜ್ ಮಾಡ್ಬಿಡ್ತೀನಿ ಅಥವಾ ಏನು ಟೆಕ್ಸ್ಚರ್ಡ್ ಇರಲ್ಲ, ಫುಲ್ ಓವರ್ ಏನಂತಾರಲ್ಲ ಕೆಲವೊಂದ್ ಟೈಮ್ ಅಲ್ಲಿ ಹೈಲೈಟೆಡ್ ಮೇಕಪ್ ತರ ಕಾಣಿಸೋಗುತ್ತೆ. ಅಂದ್ರೆ ಲೈಕ್ ಕೆಲವೊಂದ್ ಕಡೆ ಮೇಕಪ್ ಇರುತ್ತೆ, ಕೆಲವೊಂದ್ ಕಡೆ ಮೇಕಪ್ ಇರಲ್ಲ. ಸೊ ಆ ತರ ಎಲ್ಲ ಆಗತ್ತೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ಸ್, ಆಮೇಲೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಡೆಫಿನೆಟ್ಲಿ ಅದು ಮ್ಯಾಟರ್ ಆಗುತ್ತೆ. ನೀವು ಮೇಡಮ್ ನಂಗೆ ಈ ಬಡ್ಜೆಟ್ ಇದೆ, ನನ್ಗೆ ಈ ಬಡ್ಜೆಟ್ ಅಲ್ಲಿ ಪ್ರಾಡಕ್ಟ್ ಕೊಡಿ ಅಂದ್ರೆ ಡೆಫಿನೆಟ್ಲಿ ಆ ಬಡ್ಜೆಟ್ ದ ಪ್ರಾಡಕ್ಟ್ ಕೊಡಕ್ ಆಗುತ್ತೆ. ನೀವು ಈಗ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ ಫುಲ್ ಒಂದ್ 3-4 hours ಮೇಕಪ್ ಬೇಕು ನನಗೆ ಅಂತ, ಅಂದ್ರೆ ಲೈಕ್ ಅದ್ ಬರ್ಬೇಕು ಸೆಟಲ್ಡ್ ಆಗಿರ್ಬೇಕು ಮೇಕಪ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಬಟ್ ನಿಮ್ ಬಡ್ಜೆಟ್ 3000 ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಮಾಡ್ಕೊಡಕ್ ಆಗಲ್ಲ. ಮೇಡಮ್ ಬಜೆಟ್ ಎಷ್ಟಿಂದ ಮಾಡಬಹುದು? ಫಾರ್ ಎಕ್ಸಾಂಪಲ್ ಆನ್ ಅನ್ ಅವರೇಜ್ ನಾವು 2000 ಇಂದ ಸ್ಟಾರ್ಟ್ ಮಾಡಬಹುದು ಎಲ್ಲಾ ಮೇಕಪ್ ನ. ಸೊ ಇನ್ಕ್ಲೂಸಿವ್ ಆಫ್ ಹೇರ್ ಸ್ಟೈಲ್ ಅಥವಾ ಎಕ್ಸ್ಕ್ಲೂಸಿವ್ ಆಫ್ ಹೇರ್ ಸ್ಟೈಲ್ ಇದ್ರಲ್ಲಿ ಸಾರಿನೂ ಇರುತ್ತಾ ಅಂತಾನು ಕೇಳ್ತಾರೆ. ಅಂದ್ರೆ ಸೀರೆ ಉಡ್ಸ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ತಾರೆ. ಟೋಟಲಿ ಔಟ್ ಆಫ್ ಸ್ಯಾರಿ, ಔಟ್ ಆಫ್ ಹೇರ್ ಸ್ಟೈಲ್ ನಾನು ಹೇಳ್ತಾ ಇರೋದು, ಓನ್ಲಿ ಮೇಕಪ್ ಹೇಳ್ತಾ ಇರೋದು. ಸೊ ನನ್ಗೆ ಹೇರ್ ಸ್ಟೈಲ್ ಬೇಕು ಅಂದ್ರೆ ಡೆಫಿನೆಟ್ಲಿ ಆ ಹೇರ್ ಸ್ಟೈಲ್ ಚಾರ್ಜಸ್ ಆಗುತ್ತೆ. ಸಾರಿ ಡ್ರೇಪಿಂಗ್ ಹೇರ್ ಸ್ಟೈಲ್ ಬೇಕು ಅಂದ್ರೆ ಡೆಫಿನೆಟ್ಲಿ ಆ ಚಾರ್ಜಸ್ ನಾವು ವರ್ಕೌಟ್ ಮಾಡ್ಕೊಡ್ಬಹುದು. ಯಾವ್ದೇ ಒಂದು ಹುಡುಗಿಗೆ ಸಾರಿ ಹೇರ್ ಸ್ಟೈಲ್ ಇಲ್ದಿರ ನಾವು ಮೇಕಪ್ ಮಾಡಿಸ್ಕೊಂಡು ಏನ್ ಮಾಡ್ಲಿ ಅನ್ನೋದೊಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಅದ್ ಕಂಪ್ಲೀಟ್ ಆಗಿ ನಾವು ಬಿಡ್ತಿದೀವಿ ಅಂತಲ್ಲ, ಬಟ್ ನಾನ್ ಚಾರ್ಜ್ ಮಾಡ್ತಾ ಇರೋದು ಓನ್ಲಿ ಮೇಕಪ್ ಗೆ ಅಂತ ಹೇಳ್ತಾ ಇದೀನಿ. ನನ್ನ ಪಾಯಿಂಟ್ ಇಷ್ಟೇ, ನೀವು 2000 ಕೊಟ್ರೆ 2000 ವರ್ತ್ ಮೇಕಪ್ ನಾನು ಮಾಡ್ಕೊಡ್ತೀನಿ. ಈಗ ಕೆಲವರು ಹೇಳ್ತಾರೆ ಮೇಡಮ್ ನಾನು ತುಂಬಾ ಚೆನ್ನಾಗಿ ಸೀರೆ ಉಟ್ಕೋತೀನಿ, ನನಗೆ ಸೀರೆ ಉಡ್ಸೋ ನೆಸೆಸಿಟಿ ಇಲ್ಲ, ನಾನು ಸೀರೆ ಹಾಕೊಂಡ್ ಬರ್ತೀನಿ, ನಾವ್ ರೆಡಿ ಆಗೇ ಬರ್ತೀವಿ, ನಮ್ಗೆ ಹೇರ್ ಸ್ಟೈಲ್ ನಮ್ಗೆ ಬರುತ್ತೆ, ನಾವೇ ತುಂಬಾ ಸಖತ್ತಾಗಿ ಮಾಡ್ಕೋತೀವಿ, ನಮ್ಗೆ ಏನ್ ನೆಸೆಸಿಟಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಆಲ್ ಸೆಟ್ ಆಲ್ ಗೋ. ನಾವು 2000 ಇಂದ ಸ್ಟಾರ್ಟ್ ಇದೆ. ಅದಕ್ಕೆ 2000 ಇಂದ ಇಲ್ಲಿವರೆಗೆ ಇದೆ ಮೇಡಮ್, 40,000 ವರ್ಗೂ ಇದೆ. ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ಸ್, ಡಿಪೆಂಡ್ಸ್ ಆನ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಈಗ ನಾನು ಬ್ರೈಡಲ್ ಇದೀನಿ, ನಾನು ಮದುಮಗಳು ಇದೀನಿ, ನನ್ಗೊಂದು 3 ಕಾರ್ಯಗಳಿದೆ ಅಂದ್ರೆ ಹೇಳ್ತಾರಲ್ಲ, ವರ್ ಪೂಜೆ ಅಂತ ಇರುತ್ತೆ, ಆ ಪೂಜೆ ಈ ಪೂಜೆ ಅಂತ ಇರುತ್ತೆ. ಅದಾದ್ಮೇಲೆ ನನಗೆ ಟೈಮ್ ಸಿಗಲ್ಲ, ನನ್ಗೆ ಓಕೆ ನನ್ಗೆ ಈ ಮೇಕಪ್ 3 hour 3 ಕಾರ್ಯಗಳಿಗೆ ಸೇರಿ ಒಂದೇ ಮೇಕಪ್ ನಾನು ಮಾಡಿಸ್ಕೊತೀನಿ, ಆ ತರ ನನಗೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ಆ ತರ ರಿಲೇಟೆಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಬಡ್ಜೆಟ್ ಮೇಕಪ್ ಗಳು ಇರ್ತಲ್ಲ. ಯೂಶುವಲಿ ನೀವು ಹೇಳಿದ್ರಿ 2-3 ಫಂಕ್ಷನ್ ಗಳಿಗೆಲ್ಲ ಮಾಡ್ಕೊಂತಾರಲ್ಲ, ಯೂಶುವಲಿ ಎಷ್ಟು ಟೈಮ್ ವರೆಗೆ ಇರುತ್ತೆ ಮೇಡಮ್ ಇದು? ಆಕ್ಚುಲಿ ಡ್ಯೂರೇಷನ್ ಮೇಕಪ್ ಡ್ಯೂರೇಷನ್ ಬಂದು ಈಗ ಬ್ರೈಡಲ್ ಗೆಲ್ಲ ನಿಮ್ಗೆ ಡೆಫಿನೆಟ್ಲಿ 1.5 hour ಇಂದ 2 hours ವರ್ಗೂ ತಗೊಳತ್ತೆ. ಬಿಕಾಸ್ ಅವ್ರಿಗೆ ತುಂಬಾ ಟೈಮ್ ತಗೊಂಡು ಮಾಡ್ಬೇಕಾಗತ್ತೆ. ಬಿಕಾಸ್ ಇಟ್ ಈಸ್ ಅವ್ರದ್ದು ಒಂದ್ ಲೈಫ್ ಅಲ್ಲಿ ಒನ್ ಟೈಮ್ ಬರೋದು. ಹಾಗೆ ಅವ್ರಿಗೆ ತುಂಬಾ ಏನಂತಾರೆ, ಸ್ವಲ್ಪ ನಾವು ಟೈಮ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರದ್ದು ಅರ್ಶನ ಎಲ್ಲ ಹಚ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ತುಂಬಾ ಸ್ಕಿನ್ ಟೋನ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಆ ಸ್ಕಿನ್ ಟೋನ್ ಚೇಂಜ್ ಆಗಿರೋದನ್ನ ನಾವು ಕವರ್ ಅಪ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡೆಫಿನೆಟ್ಲಿ 1.5 hour to 2 hours ಮೇಕಪ್ ಆಗುತ್ತೆ. ಮದುಮಕ್ಕಳು ಅಂತ ಬಂದ್ರೆ, ಅಂದ್ರೆ ಲೈಕ್ ಮದ್ವೆ ಮಾಡ್ಕೊಳ್ಳೋ ಮದುಮಗಳು ಅಂತ ಬಂದ್ರೆ ಸಿಂಪಲ್ ಮೇಕಪ್ಸ್ ಎಲ್ಲ, ಈಗ ಪಾರ್ಟಿ ಮೇಕಪ್ಸ್, ಪಾರ್ಟಿ ಲುಕ್ಸ್, ಎಲ್ಲಿ ನಮ್ಗೆ ತುಂಬಾ ಬ್ರೈಟ್ ಬೇಡ ಸಟಲ್ಡ್ ಬೇಕು ಅಂತಂದ್ರೆ ಅವ್ರಿಗೆಲ್ಲ 45 1/2 hour to 45 minutes ಆಗ್ಬಿಡುತ್ತೆ ಡೆಫಿನೆಟ್ಲಿ. ಹಾಗೆ ನಾವು ಬ್ರೈಡ್ ಹಿಂದ್ಗಡೆ ಇರೋರು ಕೇಳ್ತಾರೆ, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮ ಇದಾರೆ, ನನ್ನ ತಂಗಿ ಇದಾರೆ, ನಮ್ಮ ಅಕ್ಕ ಇದಾರೆ, ಮಾಡ್ಕೊಡ್ತೀರಾ ಅಂತ. ಡೆಫಿನೆಟ್ಲಿ ಎಲ್ರಿಗೂ ಮಾಡ್ಕೊಡ್ತೀನಿ. ಡೆಫಿನೆಟ್ಲಿ ನೀವು ಅದನ್ನು ಬಡ್ಜೆಟ್ ಫ್ರೆಂಡ್ಲಿ ಅಲ್ಲಿ ಮಾಡಿಸ್ಕೋಬಹುದು. ಲೈಕ್ ಅವ್ರಿಗೆ ಕೆಲವೊಬ್ಬರಿಗೆ ಹೇಳ್ತಾರೆ ಅಮ್ಮಂಗ ಅಷ್ಟು ಇಷ್ಟ ಇಲ್ಲ ನಮ್ಮ ಮೇಕಪ್ ಮಾಡಿಸ್ಕೊಳ್ಳೋದು, ಬಟ್ ಸ್ಟಿಲ್ ನನಗೆ ಇಷ್ಟ ನಮ್ಮ ಅಮ್ಮ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋದು ಅಂತ ಇರುತ್ತೆ. ಸೊ ಡೆಫಿನೆಟ್ಲಿ ನಿಮ್ ಬಡ್ಜೆಟ್ ಗೆ ಅನುಗುಣವಾಗಿ ಮಾಡ್ಕೊಡೋಣ. ದಟ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಅದನ್ನ ವರ್ಕ್ಔಟ್ ಮಾಡ್ಕೊಡ್ಬೋದು ನಾವು. ಓಕೆ ಫೈನ್. ಇವಾಗ ನಾನು ನಿಮ್ ಕ್ವಶನ್ ಏನಂತಂದ್ರೆ, ನಿಮ್ ಕ್ವಶನ್ ನಿಮ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಯಾವ ಕ್ವಾಲಿಟಿ ಕೊಡ್ತಾ ಇದ್ರ? ಫಾರ್ ಎಕ್ಸಾಂಪಲ್ 2000 ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ 40,000 ವರೆಗೂ ಇದೆ ಅಂತಂದ್ರೆ, ಇಲ್ಲಿ ನಿಮ್ಮ ಕ್ವಾಲಿಟಿನ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ? ಕ್ವಾಲಿಟಿ ನನ್ಗೆ ತುಂಬಾ ಇಂಪಾರ್ಟೆಂಟ್. ವೆರಿ ಫ್ರಾಂಕ್, ಆಸ್ ಅ ಮೇಕಪ್ ಆರ್ಟಿಸ್ಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಂತಂದ್ರೆ, ಒನ್ ಟೈಮ್ ಮೇಕಪ್ ನೀವು ಹೋಗೋದಾದ್ರೆ 4,000 5,000 ಮೇಕಪ್ ರೇಂಜ್ ಹೋದ್ರೆ ನಿಮ್ಗೆ 2 hours ಡೆಫಿನೆಟ್ಲಿ ಅದು ತುಂಬಾ ಕ್ವಾಲಿಟಿ ಪ್ರಾಡಕ್ಟ್ ಬಂದಿರುತ್ತೆ. ನಿಮ್ಗೆಲ್ಲ ಶಾಸ್ತ್ರಕ್ಕೂ ಅದಕ್ಕೂ ಆಗತ್ತೆ. ಬಟ್ ನಾನ್ ಸಜೆಸ್ಟ್ ಮಾಡೋದು ಆಸ್ ಅ ಮೇಕಪ್ ಆರ್ಟಿಸ್ಟ್ ಸಜೆಸ್ಟ್ ಮಾಡೋದೇನಂತಂದ್ರೆ, ನಿಮ್ ಸ್ಕಿನ್ ಮೇಲೆ ನೀವ್ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ಅನ್ನೋದನ್ನ ನೀವ್ ಡಿಸೈಡ್ ಮಾಡ್ಬೇಕು. ಸೊ ನಿಮ್ ಡಿಸಿಷನ್ ಮೇಲೆ ನಾನು ವರ್ಕೌಟ್ ಮಾಡ್ಕೊಡ್ತೀನಿ. ಎಲ್ಲಾ ತರ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ. ಲೈಕ್ ಅಂದ್ರೆ ಲೋ ಲೆವೆಲ್ ಪ್ರಾಡಕ್ಟ್ಸ್ ಅಂತ ಅಲ್ಲ, ಬಟ್ ಎಸ್ ಬಡ್ಜೆಟೆಡ್ ಪ್ರಾಡಕ್ಟ್ಸ್ ಇದೆ. ಡೆಫಿನೆಟ್ಲಿ ಬಡ್ಜೆಟೆಡ್ ಪ್ರಾಡಕ್ಟ್ಸ್ ಇದೆ. ಲೋ ಲೆವೆಲ್ ಪ್ರಾಡಕ್ಟ್ಸ್ ನಾನು ಯಾವ್ದು ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ಎಲ್ಲಾ ಹುಡುಗಿರ್ಗೂ ಅವ್ರ ಸ್ಕಿನ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಸೊ ಸ್ಕಿನ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ನನ್ಗೂ ತುಂಬಾ ಇಂಪಾರ್ಟೆಂಟ್. ಬರೋ ಕಸ್ಟಮರ್ಸ್ ಸ್ಕಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಯಾವ್ದು ಲೋ ರೇಟೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇಲ್ಲ. ಇರೋ ಬಡ್ಜೆಟ್ ಅಲ್ಲೇ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಫೈನ್. ಮೇಡಮ್ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ನೀವು ನಿಮ್ಮ ಸರ್ವಿಸಸ್ ನ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ, ಯಾವ ಊರಿಗೆ ಕೊಡ್ತಾ ಇದ್ದೀರಾ, ಪ್ಲಸ್ ಎಲ್ಲಿವರೆಗೆ ಕೊಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ತಿಳಿಸ್ಕೊಡಿ. ಓಕೆ, ಸ್ಟಾರ್ಟ್ ವಿತ್ ಬೆಂಗಳೂರು. ಕಂಪ್ಲೀಟ್ ಬೆಂಗಳೂರಲ್ಲಿ ಆಲ್ ಓವರ್ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ. ಸೊ ಆಲ್ ಓವರ್ ಕರ್ನಾಟಕನೂ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಏನಾಗುತ್ತೆ, ತುಂಬಾ ದೂರ ಇದ್ರೆ ನೀವು ಪ್ರಿಯರ್ ಆಗಿ ಹೇಳ್ಬೇಕಾಗುತ್ತೆ, ಕನ್ಫರ್ಮೇಶನ್ಸ್ ಮಾಡ್ಬೇಕಾಗತ್ತೆ, ಅದಕ್ಕೆ ಅಡ್ವಾನ್ಸ್ ಎಲ್ಲ ಪೇ ಮಾಡ್ಬೇಕಾಗುತ್ತೆ, ಅಪಾಯಿಂಟ್ಮೆಂಟ್ ತಗೋಬೇಕು, ಟ್ರಯಲ್ಸ್ ತಗೋಬೇಕು. ಬಿಕಾಸ್ ನಾನು ಅವ್ರ ಸ್ಕಿನ್ ಟೋನ್ ನ ನೋಡ್ಬೇಕು, ಅವ್ರಿಗೆ ಅವ್ರ ಜೊತೆ ಇಂಟರಾಕ್ಷನ್ ಮಾಡ್ಬೇಕು. ಸೊ ಇದೆಲ್ಲ
ಪ್ರಾಸೆಸ್ ಇದೆ. ಸೊ ಆ ಪ್ರಾಸೆಸ್ ಗೆ ಅನುಗುಣವಾಗಿ ಅವ್ರು ನಾನು ಕೋಆರ್ಡಿನೇಷನ್ ಮಾಡೋದಾದ್ರೆ ಡೆಫಿನೆಟ್ಲಿ ನಾನು ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ನಾನು ಮಾಡ್ಕೊಡ್ತೀನಿ. ಐ ಆಮ್ ಅವೈಲೇಬಲ್ ಆಲ್ ಓವರ್ ಕರ್ನಾಟಕ, ನಾಟ್ ಓನ್ಲಿ ಬ್ಯಾಂಗ್ಳೂರ್. ಓಕೆ, ಇದು ಸರ್ವಿಸಸ್ ಆಯ್ತು. ಹಾಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲ ಅವೈಲೇಬಲ್ ಇದ್ದೀರಾ? ನಾನು ಇನ್ಸ್ಟಾದಲ್ಲಿ ಅವೈಲೇಬಲ್ ಇದೆ. ನನ್ನ ಪೇಜಸ್ ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡಬಹುದು. ನಾನು ಎಂಡ್ ಆಫ್ ದ ವಿಡಿಯೋ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಲಿಂಕ್ ಕೂಡ ಸಿಗುತ್ತೆ. ಫೇಸ್ಬುಕ್ ಅಲ್ಲಿ ಅವೈಲೇಬಲ್ ಇದೆ. ಎಲ್ಲ ನನ್ನ ಪಿಕ್ಚರ್ಸ್, ನಾನು ಆಲ್ರೆಡಿ ಮಾಡಿರೋ ಕ್ಲೈಂಟ್ಸ್ ಡೀಟೇಲ್ಸ್ ಎಲ್ಲ ನೀವು ಅದ್ರಲ್ಲಿ ನೋಡಬಹುದು. ಎನಿ ಕ್ವೈರೀಸ್, ಏನೇ ಕ್ವೈರೀಸ್ ಇದ್ರು, ಯಾವುದೇ ಪ್ರಾಡಕ್ಟ್ ಬಗ್ಗೆ ಏನೇ ಡೀಟೇಲ್ಸ್ ಇದ್ರು ನೀವು ನನ್ ಕೇಳಬಹುದು. ಅಪ್ಕಮಿಂಗ್ ಫುಲ್ ಇನ್ ಡೀಟೇಲ್ ವಿಡಿಯೋ ಕೂಡ ಬರುತ್ತೆ ಇನ್ ಕಮಿಂಗ್ ಡೇಸ್ ಅಲ್ಲಿ. ಅಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಯಾವ ತರ ಸ್ಕಿನ್ ಪ್ರಿಪರೇಷನ್ ಇರಬೇಕು, ಯಾವ ತರ ಪ್ರಾಡಕ್ಟ್ಸ್ ಇಂದ ಸ್ಟಾರ್ಟ್ ಮಾಡಬೇಕು, ಯಾವ ತರ ನಿಮ್ಗೆ ಯಾವ ಲುಕ್ ಬೇಸ್ಡ್ ಮೇಲೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಡ್ತೀನಿ. ಅಂಡ್ ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದನ್ನೇ ಕೇಳೋಣ ಅನ್ಕೊಂಡೆ. ನಿಮ್ ರೀತಿಯಲ್ಲೇ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತವ್ರು ಇರ್ಬೋದು ಅಥವಾ ಯಾರೇ ಇರ್ಬೋದು, ಈ ಇದನ್ನ ಒಂದು ಆಸ್ ಅ ಪ್ರೊಫೆಷನ್ ಆಗಿ, ಆಸ್ ಅ ಕರಿಯರ್ ಆಗಿ ತಗೊಳ್ಳೋದಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಅನ್ನ ಕೊಡ್ತೀರಾ? ಡೆಫಿನೆಟ್ಲಿ. ಈಗ ಇದೇ ರೇಂಜ್, ಇದೇ ಏಜ್ ಅಂತ ಇಲ್ಲ. ಮೇಕಪ್ ಗೆ ಎನಿ ಏಜ್ ಇಸ್ ಫೈನ್. ಎನಿ ಏಜ್ ಇಸ್ ಏನೋ, ಯಾವ್ದೇ ಏಜ್ ಅಲ್ಲಿ ಇರೋರು, ಒಂದು 40-45 ಇರೋರು, ಮನೇಲೇ ಇರೋರು, ನಮ್ಗೆ ಏನು ಇಂಟ್ರೆಸ್ಟೆಡ್ ಇದೀವಿ, ನಮ್ಗೆ ಏನೋ ಒಂದು ಜಾಬ್ ಬೇಕು ಅಥವಾ ನಾವೇನೋ ಒಂದು ಮಾಡ್ಬೇಕು ಅಂದವ್ರು ನೀವು ಮೇಕಪ್ ನ ಕಲಿಬಹುದು, ಮಾಡಬಹುದು. ನಿಮ್ ಅನುಕೂಲಕ್ಕೆ ಹೌಸ್ ವೈಫ್ಸ್ ಇದೀವಿ, ನಾವು ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ ಅನ್ನೋರು ಮಾಡಬಹುದು. ನಂಗೆ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ನಾನು ಫಸ್ಟ್ ಲಾಂಚ್ ಆಗ್ತಾ ಇದೀನಿ ಮನೋಜ್ ಅವರೊಟ್ಟಿಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ, ಲೈಕ್ ಅವ್ರ ಥ್ರೂ ನನ್ಗೆ ಕ್ಲೈಂಟ್ಸ್, ಸಬ್ಸ್ಕ್ರೈಬರ್ಸ್ ಥ್ರೂ ನನ್ಗೆ ಒಂದು ಸಪೋರ್ಟ್ ಸಿಗತ್ತೆ, ಅಥವಾ ಎನಿ ಮೇಕಪ್ ರಿಲೇಟೆಡ್ ಕ್ವೈರೀಸ್ ಇದ್ರು ನಾನು ಅಟೆಂಡ್ ಮಾಡೋದಕ್ಕೆ ರೆಡಿ ಇದೀನಿ. ನಂದು ನಿಮ್ಗೆ ನಂಬರ್ ಸಿಗತ್ತೆ ವಿಡಿಯೋದಲ್ಲಿ. ನಂಬರ್ ಅಲ್ಲಿ ನೀವು ಎನಿ ಟೈಮ್ ನನಗೆ DM ಮಾಡಿ, ಎನಿ ಟೈಮ್ ನನಗೆ ಕ್ವೆಶನ್ಸ್ ಕೇಳಬಹುದು. ಎನಿ ಬ್ರೈಡ್ಸ್, ಅಪ್ಕಮಿಂಗ್ ಬ್ರೈಡ್ಸ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಐ ಆಮ್ ಆಲ್ ಅವೈಲೇಬಲ್. ಹೋಪ್ ನೀವು ಆ ತರ ಎಲ್ಲ ಸಪೋರ್ಟ್ ಮಾಡ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರೂ ಕ್ವೆಶನ್ಸ್ ಇದ್ರೆ ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಫೇಸ್ಬುಕ್ ಲಿಂಕ್, ಇನ್ಸ್ಟಾಗ್ರಾಮ್ ಲಿಂಕ್, ಅಂಡ್ ಮೋರ್ ಓವರ್ ಮನೋಜ್ ಅವ್ರ ಥ್ರೂ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಡೆಫಿನೆಟ್ಲಿ ಅವೈಲೇಬಲ್ ಇರುತ್ತೆ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮಸ್ತೆ, ಥ್ಯಾಂಕ್ ಯು. ಓಕೆ, ನೋಡೋದಲ್ಲ ವೀಕ್ಷಕರೇ, ನಮ್ಮ ತೇಜಸ್ವಿನಿ ಅವರ ಕಡೆಯಿಂದ ಒಂದು ಉತ್ತಮವಾದ ಮೇಕಪ್ ವಿಡಿಯೋ ಅಂತ ಬಂದಿಸಿ ಕೈಗೆಟಕೋ ದರದಲ್ಲಿ ಕರ್ನಾಟಕದಾದ್ಯಂತ ಮೇಕಪ್ ಅನ್ನ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನನ್ನ ಸಬ್ಸ್ಕ್ರೈಬರ್, ನನ್ನ ವ್ಯೂವರ್ಸ್, ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇರ್ಲಿ, ಮ್ಯಾರೇಜ್ ಇರ್ಲಿ, ಏನೇ ಇರ್ಲಿ, ಮೇಕಪ್ ಬೇಕಾ ನಿಮ್ಗೆ ಅಫೋರ್ಡಬಲ್ ಆಗಿ ನಮ್ಮ ತೇಜಸ್ವಿನಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಇಂತ ಒಂದು ಉತ್ತಮವಾದ ವಿಡಿಯೋ ತಂದಿದ್ದಕ್ಕೆ ತೇಜಸ್ವಿನಿ ಅವರಿಗೆ ಧನ್ಯವಾದಗಳು. ತೇಜಸ್ವಿನಿ ಅವರೇ ಧನ್ಯವಾದಗಳು. ವೀಕ್ಷಕರೇ ಧನ್ಯವಾದಗಳು.